ಆಚರಣೆಗೆ ಈಗಾಗಲೇ ಕೌಂಟ್ ಡೌನ್ ಪ್ರಾರಂಭಗೊಂಡಿದೆ. ಈ ಸಂಭ್ರಮದ ಮಜಾ ಅನುಭವಿಸಲೆಂದೇ ರಾಜ್ಯ ಹಾಗೂ ಹೊರ ರಾಜ್ಯಗಳ ಪ್ರವಾಸಿಗರು ಭರ್ಜರಿ ಮೊತ್ತ ನೀಡಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ರೆಸಾರ್ಟ್, ಹೋಮ್ ಸ್ಟೇ ಹಾಗೂ ಹೋಟೆಲ್ಗಳಲ್ಲಿ ತಂಗಿದ್ದಾರೆ. ಜಿಲ್ಲೆಯ ಜೋಯಿಡಾ ಹಾಗೂ ದಾಂಡೇಲಿ ಪ್ರವಾಸಿಗರ ಫೇವರೇಟ್ ಸ್ಪಾಟ್ ಆಗಿರೋದ್ರಿಂದ ವಾಟರ್ ಸ್ಪೋರ್ಟ್ಸ್ ಮಜಾ ಮಾಡಲೆಂದೇ ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ಹೆಚ್ಚು. ಪ್ರವಾಸಿಗರಿಗೂ ವಾಟರ್ ರಾಫ್ಟಿಂಗ್ ಮಜಾ ನೀಡಲು ಜೋಯಿಡಾ ಹಾಗೂ ದಾಂಡೇಲಿಯಲ್ಲಿ ಕೆಲವು ತಂಡಗಳು ಹಾಗೂ ರೆಸಾರ್ಟ್ಗಳು ಅಕ್ರಮವಾಗಿ ವೈಟ್ ವಾಟರ್ ರಾಫ್ಟಿಂಗ್ ನಡೆಸ್ತಾ ಇವೆ. ಬೆರಳೆಣಿಕೆಯ ಅನುಮತಿ ಪಡೆದವರ ನಡುವೆ ಅಕ್ರಮವಾಗಿ ನಡೆಸುವವರ ಸಂಖ್ಯೆ ಹೆಚ್ಚಾಗಿದ್ದು, ಇದು ಕೇವಲ ಪ್ರವಾಸಿಗರ ಜೀವದ ಜೊತೆ ಚೆಲ್ಲಾಟವಾಡುವುದು ಮಾತ್ರವಲ್ಲದೆ ಜಿಲ್ಲೆಗೆ ಬರುವ ಪ್ರವಾಸಿಗರಿಂದಲೂ ಭರ್ಜರಿ ಹಣ ಪೀಕಲಾಗ್ತಾ ಇದೆ. ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೂ ಈ ಬಗ್ಗೆ ಮಾಹಿತಿ ಇದ್ರೂ ಕೇವಲ ನಾಮಕ ಅವಸ್ಥೆಗೆ ಒಂದೆರಡು ಫೈನ್ ಹಾಕಿ ಸುಮ್ಮನಿದ್ದಾರೆ. ಬಹುತೇಕ ಇಲ್ಲಿಯ ಪ್ರವಾಸೋದ್ಯಮದ ಆಕರ್ಷಣೆ ವೈಟ್ ವಾಟರ್ ರಾಫ್ಟಿಂಗು. ಇತ್ತಿತ್ತಲಾಗಿ ವೈಟ್ ವಾಟರ್ ರಾಫ್ಟಿಂಗ್ ಅನ್ನೋದು ದೊಡ್ಡ ಉದ್ಯಮವಾಗಿ ಬೆಳೆದು ಒಂದಿಷ್ಟು ಲಾಬಿಗಳು ನಡೆಯೋ ಥರ ನಡೀತಾ ಇದೆ. ಅನೇಕರು ಪರವಾನಗಿ ತಗೊಂಡು ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಇನ್ನು ಕೆಲವರು ಅದನ್ನು ಅಕ್ರಮವಾಗಿ ನಡೆಸ್ತಾ ಇದ್ದಾರೆ ಅನ್ನೋಂಥ ಒಂದು ಆಕ್ಷೇಪ ಇದೆ. ಒಂದು ಅಕ್ರಮವಾಗಿ ರಾಫ್ಟಿಂಗ್ಗಳು ಅಥವಾ ಜಲಸಾಹಸ ಕ್ರೀಡೆಗಳು ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದ್ದರೆ ಅದನ್ನು ತಡಿಬೇಕು ನಾವು, ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆಯವರು. ಅದೇ ಸಂದರ್ಭದಲ್ಲಿ ದಾಂಡೇಲಿಯ ಪ್ರವಾಸೋದ್ಯಮವನ್ನು, ಜೋಯಿಡಾದ ಪ್ರವಾಸೋದ್ಯಮವನ್ನು ಇನ್ನೂ ಬೆಳೆಸುವ ನಿಟ್ಟಿನಲ್ಲಿ ವಾಟರ್ ಆ್ಯಕ್ಟಿವಿಟೀಸಿಗೆ ಮತ್ತು ರಾಫ್ಟಿಂಗಿಗೆ ಬೇಕಾಗಿರುವ ಅಗತ್ಯ ಏನು ಪರವಾನಗಿಗಳಿವೆಯಲ್ಲ ಅದನ್ನು ನಿಯಮಾನುಸಾರ ಕಾನೂನುಬದ್ಧವಾಗಿ ನೀಡೋದಕ್ಕೂ ಕೂಡ ಜಿಲ್ಲಾಡಳಿತವೋ ಅಥವಾ ಸಂಬಂಧಪಟ್ಟ ಇಲಾಖೆಯು ಕೂಡ ಕೆಲಸವನ್ನು ಮಾಡುವಂಥದ್ದಾಗಬೇಕು. ಒಂದೊಮ್ಮೆ ಅಕ್ರಮ ಅಥವಾ ಅನಧಿಕೃತ ರಾಫ್ಟಿಂಗ್ಗಳು ನಡೆಯೋ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳು ನಡೆದರೆ ಪ್ರವಾಸಿಗರಿಗೆ ದೊಡ್ಡ ನಷ್ಟ ಕೂಡ ಆಗುತ್ತೆ, ಹಾನಿಯಾಗುತ್ತೆ. ಆ ಹಣನ ತುಂಬಿಕೊಡೋಕ್ಕೆ ಯಾರಿಗೂ ಆಗೋದಿಲ್ಲ. ಇನ್ನೇನು ಮತ್ತು ರಾಫ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಜೀವಹಾನಿ ಸಂಭವಿಸಿದರೆ ಅದು ನೇರವಾಗಿ ದಾಂಡೇಲಿಯ ಮತ್ತು ಜೋಯಿಡಾದ ಪ್ರವಾಸೋದ್ಯಮದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ, ಪ್ರವಾಸೋದ್ಯಮಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಅಕ್ರಮವಾಗಿ ನಡೀತಾ ಇರುವಂಥ ವಾಟರ್ ಆ್ಯಕ್ಟಿವಿಟೀಸ್ ಮತ್ತು ಜಂಗಲ್ ಲಾಡ್ಜ್ಗಳನ್ನು ತಡೆಯುವಲ್ಲಿ ಆಡಳಿತ ಜಂಗಲ್ ರೆಸಾರ್ಟ್ನಿಂದ ನಡೆಯುವ ಅಧಿಕೃತ ರಾಫ್ಟಿಂಗನ್ನು ಹೊರತುಪಡಿಸಿ ಬೇರೆ ಎಲ್ಲಾದರೂ ಅಕ್ರಮವಾಗಿ ಅನಧಿಕೃತವಾಗಿ ನಡೀತಾ ಇರುವ ರಾಫ್ಟಿಂಗ್ಗಳಿದ್ರೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳೋದು ಜನರ ಒತ್ತಾಯ ಆಗಿದೆ. ಅಂದಹಾಗೆ ಪ್ರವಾಸೋದ್ಯಮ ಇಲಾಖೆಯ ಒಂದು ಸಮಿತಿ ಇದ್ದು, ಈ ಸಮಿತಿಯ ಮೂಲಕವೇ ಶುಲ್ಕ ಪಾವತಿ ಮಾಡಿದವರಿಗೆ ರಾಫ್ಟಿಂಗ್ ನಡೆಸುವುದಕ್ಕೆ ಅನುಮತಿ ನೀಡಲಾಗುತ್ತದೆ. ರಾಫ್ಟಿಂಗ್ ನಡೆಸಲು ಇಚ್ಛಿಸುವವರು ಅಪ್ಲಿಕೇಶನ್ ಸಲ್ಲಿಸಿದ ಬಳಿಕ ಫೈನಲ್ ಮಾಡಿದ ಶುಲ್ಕ ಪಾವತಿ ಮಾಡಲು ಪತ್ರವನ್ನ ನೀಡಲಾಗುತ್ತೆ. ಮೊತ್ತ ಸರ್ಕಾರಕ್ಕೆ ಜಮಾ ಮಾಡಿದ ಬಳಿಕ ಅನುಮತಿಯನ್ನ ನೀಡಲಾಗುತ್ತದೆ. ಅಪ್ಲಿಕೇಶನ್ ಸಲ್ಲಿಸದೆ ಹಾಗೂ ಸೂಕ್ತ ಮೊತ್ತ ಜಮಾ ಮಾಡದೆ ಅಕ್ರಮವಾಗಿ ರಾಫ್ಟಿಂಗ್ ನಡೆಸಿದ್ರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸಂಬಂಧಪಟ್ಟವರ ವಿರುದ್ಧ ಪ್ರಕರಣ ದಾಖಲಿಸಲಾಗುತ್ತೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನಕರ್, ಈಗಾಗಲೇ ಅಕ್ರಮ ರಾಫ್ಟಿಂಗ್ ಸಂಬಂಧಿತ ಪ್ರಕರಣ ದಾಖಲಾಗಿದೆ. ಅಕ್ರಮವಾಗಿ ನಡೆಸಿದ್ರೆ ಸೂಕ್ತ ಪ್ರಕರಣ ದಾಖಲಿಸಲಾಗುತ್ತದೆ. ಈಗಾಗಲೇ ಜಮಾ ಮಾಡಿದ ನಂತರವೂ ಅನುಮತಿ ದೊರಕದಂತಹ ಯಾವುದೇ ಪ್ರಕರಣಗಳು ಇಲ್ಲ ಅಂತ ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ನಿನ್ನೆ ನಮ್ಮ AC ಒಂದು ಕೇಸ್ ಬುಕ್ ಮಾಡಿದ್ದಾರೆ. ಅವರು ವಿತೌಟ್ ಪರ್ಮಿಷನ್ ಮಾಡ್ತಾ ಇದ್ರು ವಾಟರ್ ರಾಫ್ಟಿಂಗ್ ಅಂತ ಹೇಳಿ. ಆ್ಯಕ್ಚುಲಿ ಟೂರಿಸಂ ಕಮಿಟಿ ಇದೆ. ಕಮಿಟಿ ಪ್ರಕಾರ ನಾವು ಮೊನ್ನೆ ಕೆಲವರಿಗೆ ಫೈನಲ್ ಮಾಡಿದ್ದೀವಿ. ಅವರು ದೋಸ್ ಹೂ ವಾಂಟ್ ಟು ಸ್ಟಾರ್ಟ್ ಅವ್ರ ಟೈಮ್ ಲೈನ್ ಮುಗಿದ ಮೇಲೆ ಅರ್ಜಿ ಕೊಡಬೇಕು. ಅವರು ಇಲ್ಲಿಗಲ್ ಆಗಿ ಮಾಡ್ತೀವಿ ಅಂದರೆ ಕೇಸ್ ಬುಕ್ ಆಗೋದು ಸಹಜ ಇದೆ. ಯಾರು ಅವ್ರ ಹೆಸರು ಹೇಳಿ ಅರ್ಜಿ ಕೊಟ್ಟಿದ್ದಾಗೋದು ಹಂಗಿರಲ್ಲ. ಕಮಿಟಿ ಇರ್ತದೆ. ಕಮಿಟಿನಲ್ಲಿ ಅವರು ಅಪ್ಲಿಕೇಶನ್ ಕೊಡ್ತಾರೆ. ಅದನ್ನು ನಾವು ಫೈನಲ್ ಮಾಡ್ತೀವಿ. ಅದರ ಪ್ರಕಾರ ಪ್ರೊಸೀಡಿಂಗ್ ಆಗಬೇಕು. ಪ್ರೊಸೀಡಿಂಗ್ ಆದಮೇಲೆ ನಾವು ಅವರಿಗೆ ದುಡ್ಡು ಕಟ್ಟಲಿಕ್ಕೆ ಪತ್ರ ಕೊಡ್ತೀವಿ. ನಿಮ್ಮದು ಅಂತಿಮ ಮಾಡಿದ್ದೀವಿ, ನೀವು ಈ ಥರ ಮೊತ್ತ ಇಂಥ ಚಲನ್ ಸಂಖ್ಯೆಗೆ ದುಡ್ಡು ಜಮಾ ಮಾಡಿ ಅಂತ. ಜಮಾ ಮಾಡಿದ ತಕ್ಷಣ ಅವ್ರು ನಮಗೆ ಕೊಡಬೇಕು. ಜಮಾ ಮಾಡಿದ್ವಿ, ನಮ್ಗೆ ಆದೇಶ ಕೊಡ್ತೀವಿ. ಯಾವ ನಾಟ್ ಇವನ್ ಸಿಂಗಲ್ಗೆ ಜಮಾ ಮಾಡಿ ನಾವು ಅವ್ರಿಗೆ ಚಲನ್ ಕಟ್ಟಲಿಕ್ಕೆ ಹೇಳಿ ಅವ್ರು ನಮ್ಗೆ ಕಟ್ಟಿ ಕೊಟ್ಟುಬಿಟ್ಟು ನೀವು ಚಲನ್ ಕಟ್ಟಿದ್ದೀವಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಬಂದ್ ಕೇಸು ಇಲ್ಲ. ಒಟ್ಟಿನಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮದ ನಡುವೆ ಭರ್ಜರಿ ಲಾಭ ಮಾಡುವ ಉದ್ದೇಶದಿಂದ ಕೆಲವು ರೆಸಾರ್ಟ್ಗಳು ಹಾಗೂ ತಂಡಗಳು ಅಕ್ರಮವಾಗಿ ವೈಟ್ ವಾಟರ್ ರಾಫ್ಟಿಂಗ್ ಗಳನ್ನ ನಡೆಸ್ತಾ ಇವೆ. ಜೋಯಿಡಾ ಹಾಗೂ ದಾಂಡೇಲಿಯಲ್ಲಿ ಎಲ್ಲೆಲ್ಲಿ ಅಕ್ರಮವಾಗಿ ನಡೆಸಲಾಗ್ತಾ ಇದೆ ಎಂದು ಪ್ರವಾಸೋದ್ಯಮ ಇಲಾಖೆಗೆ ಪಕ್ಕಾ ಮಾಹಿತಿ ಇದ್ರೂ ಕೇವಲ ನಾಮಕಾವಸ್ಥೆಗೆ ಪ್ರಕರಣ ದಾಖಲಿಸಿ ಸುಮ್ಮನಿರುವುದು ವಿಪರ್ಯಾಸವೇ ಸರಿ. ಭರತ್ ರಾಜ್ ಕಲ್ಲಡ್ಕ ಜೊತೆ ಕ್ಯಾಮರಾಮನ್ ಗಿರೀಶ್ ನಾಯಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.